ಇನ್ನೊಂದ್ಸಲ ಹೆಣ್ಮಕ್ಳು ಸವಾಸ ಮಾಡಬಾರ್ದು. ಹಂಗ ಮಾಡ್ತೀನಿ ಅವ್ನಿಗೆ. ಹೊಡಿ ಸರ್. ಪ್ರತಾಪ್ ಹೆಣ ಸಿಕ್ಕಿದೆ. ನಿಜ ಹೇಳಿ ಸರ್. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ ಸರ್ ಪ್ಲೀಸ್ ಸರ್. ಹೇಳಿ ಸರ್ ಪ್ಲೀಸ್ ಸರ್. ಆಳಕ್ಕಾಗಲ್ಲ ಅಂತ ಅನ್ಸಿದ್ರೆ, ದುಡ್ಡೇ ಮುಖ್ಯ ಅಂತ ಅನ್ಸಿದ್ರೆ 6 ತಿಂಗಳು ಕಾದು ಡಿವೋರ್ಸ್ ಅಪ್ಲೈ ಮಾಡ್ಬೇಕಿತ್ತು, ಜೀವನಾಂಶ ಕೇಳಬೇಕಿತ್ತು. ಅದನ್ನ ಬಿಟ್ಬಿಟ್ಟು ಜೀವನ ತೆಗೆದ್ಬಿಡೋದ. ಸರ್ಸಕ್ಕೋಸ್ಕರ ಒಬ್ಬ ವ್ಯಕ್ತಿನ ಸಾಯಿಸೇ ಬಿಟ್ರಲ್ರಿ. ನೋಡಿರಿ ಸರ್, ಸಾಯ್ಬೇಡಿ ಸರ್. ಪ್ರತಾಪ್ ಹೋಗ್ಬಿಟ್ರು, ಸತ್ಯದ ಅವ್ರ ಜೊತೆ ಸತ್ತೋಗ್ಬಿಡ್ತು ಸರ್. ಹೊಡಿರಿ ಸರ್. ಪ್ರತಾಪ್ ಅನ್ಯಾಯ ಮಾಡ್ಬಿಟ್ರಿ ನೀವು. ಯಾರೇ ನನ್ನ ಜೀವ ತಗೊಂಡು ಪ್ರತಾಪ ಸಿಂಗ್ ಜೀವ ಕೊಟ್ಟು ವಿರುದ್ಧ ಕಾಪಾಡೋದೇವ್ರೆ, ಕಾಪಾಡು. ನೋಡು, ನಿನ್ನ ಕಳಿಸ್ಬಿಟ್ಟು ಓಡು ಅಂತೇಳಿ ಹಿಂದೆಗಡೆಯಿಂದ ಶೂಟ್ ಮಾಡಿ ನಿಮ್ಮ ಮನೆ ಮುಂದೆ ಹೊಗೆ ಹಾಕ್ಸ್ಬೋದು. ಹಂಗ್ ಮಾಡೋದಿಲ್ಲ. ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ನರಳಿ ಸಾಯ್ಬೇಕು. ಇನ್ನೊಬ್ಬ ಗಂಡ್ಸ ದುಡಿಯಕ್ಕೆ ಏನಾಗಿತ್ತು ಗಾಡಿ ನಿನ್ಗೆ? ಓದಿರಿ ಸರ್, ಓದಿರಿ. ನಮಗೆ ಬದುಕಕ್ಕೆ ಯೋಗ್ಯತೆನೇ ಇಲ್ಲ ಸರ್. ನಾನು ಏನ್ ಹೇಳಿದ್ರು ನೀವು ನಂಬಲ್ಲ. ಹೊಡಿರಿ ಸರ್, ಹೊಡಿರಿ ಸರ್. ಮುಂದಿನ ಜೀವನ ನೆನ್ಸ್ಕೊಟ್ರೆ ನರ್ಕ ಕಾಣುತ್ತೆ ಸರ್. ಪ್ರತಾಪ್ ಸರ್ ಹೋಗಿರೋದು. 2-3 ಗಂಟೆಲ್ ಬಾಡಿ ಬರುತ್ತೆ. ಪ್ರತಾಪ್ ಸತ್ತಿರೋ ಗ್ಯಾರಂಟಿ. ಅಳಿಸೋ, ಅಳಿಸೋ. ಈಗ ಹೊಸದಾಗಿ ಸತ್ಯ ಕುಂಕು ಮಾಡ್ತಾನೆ. ತಾಳಿ ಹಾರ ತರ್ತೀನಿ, ಇಬ್ರು ಮೆರವಣಿಗೆ ಹೋಗಿ ಪರಪ್ಪನ ಅಗ್ರಹಾರಕ್ಕೆ. ಬಾಡಿ ಬಂದು ದಫನಾಗ್ಲಿ, ಏನು ಅಂತ ತೋರಿಸ್ತೀನಿ. ನರೇಂದ್ರ ಗೌಡ ಏನು ಅಂತ ತೋರಿಸ್ತೀನಿ. ಯಾವುದೋ ಊರಿಗೆ ಹೋಗ್ತಾರೆ, ಬೇಗ ವಾಪಸ್ ಬಂದ್ಬಿಡ್ತಾರೆ ಅನ್ಕೊಂಡೆ. ಆದ್ರೆ ಹಿಂದಿರುಗಿ ಬಾರದೆ ಇರೋ ಊರಿಗೆ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ವಿನುತ ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗಪ್ಪ? ದೇವರು ಅನ್ಯಾಯ ಮಾಡ್ಬಿಟ್ಟ. ದೇವ್ರೆ, ಯಾಕೆ ಪದೇ ಪದೇ ನಮ್ಗೆ ನೋವು ಕೊಡ್ತಾ ಇದೀಯ? ನನ್ನ ಮಗಳಿಗೆ ಏನು ಅನ್ಯಾಯ ಮಾಡಿದ? ಯಾಕೆ ಅವಳು ಸೌಭಾಗ್ಯ ಕಿತ್ಕೊಂಡೆ ನೀನು? ಅಪ್ಪ, ಹೀಗಾಗಿದೆ ಅಂತ ಅಮ್ಮನಿಗೊಂದು ಫೋನ್ ಮಾಡಿ ಹೇಳ. ಬೇಡ ಪ್ರೀತು, ಇಂಥ ವಿಷಯಗಳನ್ನೆಲ್ಲ ಫೋನಲ್ಲಿ ಹೇಳೋದು ಒಳ್ಳೇದಲ್ಲ. ನೀನೇ ಹೋಗಿ ಅಮ್ಮನ್ ಕರ್ಕೊಂಬ. ಸರಿಪ್ಪ, ನೀವಿಬ್ರು ಧೈರ್ಯವಾಗಿರಿ, ಹುಷಾರ್. ಸರಿ.
ಮೇಡಮ್, ನಾನು ನರೇಂದ್ರ ಗೌಡ ಮಾತಾಡೋದು. ಸರ್ ನಮಸ್ತೆ ಸರ್. ಸರ್, ಪ್ರತಾಪ್ ವಿಷಯ ಏನಾದರೂ ಗೊತ್ತಾಯ್ತಾ? ಅವರಿಬ್ರು ಬಾಯಿ ಬಿಟ್ರಾ? ಮೇಡಮ್, ಧೈರ್ಯ ತಂದ್ಕೊಳ್ಳಿ. ಯಾಕೆ ಸರ್, ಏನ್ ವಿಷಯ? ದೇವರು ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ. ಸರ್, ಈ ವಿಚಾರ ನಿಮ್ಗೆ ಹೇಳೋದಕ್ಕೆ ನನಗೆ ದುಃಖ ಆಗ್ತಾ ಇದೆ. ಪ್ರತಾಪ್ ಹೋಗ್ಬಿಟ್ರು. ಜೇನ್ಮಲೆ ಕಾಡಲ್ಲಿ ಪ್ರತಾಪ್ ಬಾಡಿ ಸಿಕ್ಕಿದೆ. ಮೇಡಮ್, ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೋಡಿ, ನೀವು ಸ್ಟೇಷನ್ ಬರಬೇಕಾಗುತ್ತೆ ಬಾಡಿ ಗುರ್ಸೋದಕ್ಕೆ. ಬಡತನದ ಜೊತೆ ಬಡತನ ಬೆರೆತ್ರೆ ಬಡತನನೇ ಹುಟ್ಟೋದು. ಕಷ್ಟದ ಜೊತೆ ಕಷ್ಟ ಸೇರಿದ್ರೆ ಹುಟ್ಟೋದು ಕಷ್ಟ. ನಿನಗಿಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಕ್ಕಂತ? ನನ್ನ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ ವೇಣು. ಸಾರಿ. ಇದೇ ಕೈಗಳಿಂದಾನೆ ಅಲ್ವಾ ನೀನು ಸೌಭಾಗ್ಯವತಿಯಾಗಿ ಬಾಳುವಂತ ಅಸ್ತಿತ್ತು. ಇದೇ ಹಾಳಾದ ಕೈಗಳು. ಬೇಡಿಪ್ಪ, ನಾನು ಪಡ್ಕೊಂಬಂದಿರೋದೇ ಇಷ್ಟು. ಇಲ್ಲಂಗಿನ್ನೇನು ಕೆಲಸ ಇಲ್ಲಪ್ಪ. ಪ್ರತಾಪ್ ನಾನು ಉಸಿರಾಗಿದ್ರು, ಅವರೇ ಹೊರಟೋದ್ರು. ನನ್ನೊಬ್ಬಳೆ ಏನ್ ಮಾಡ್ಲಿಪ್ಪ? ನಾನು ಹೊರಟೋಗ್ತೀನಪ್ಪ. ಋಣ ಮುಗಿದೋಯ್ತು. ಏನೇನೋ ಮಾತಾಡ್ಬಿಡ್ವೆ. ಪ್ರತಾಪ್ ನಾನು ತುಂಬಾ ಪ್ರಶ್ನೆ ಕೇಳ್ಬೇಕಪ್ಪ. ಅದಕ್ಕೆಲ್ಲ ಅವರೇ ಉತ್ತರ ಕೊಡ್ಬೇಕು. ಕೊನೆಯವರೆಗೂ ನೀನ್ ಕೈ ಬಿಡಲ್ಲ ಅಂತ ಆಣೆ ಮಾಡಿದ್ರು. ಈಗ ಅರ್ಥಕ್ಕೆ ನನ್ ಕೈ ಬಿಟ್ಟು ಯಾಕೆ ಮಾಡಿದ್ರಿ ಅಂತ ನಾನು ಒಮ್ಮೆ ಸಿಟ್ಟು ಮಾಡ್ಕೋಬೇಕು. ಅವ್ರ ಕಿವಿ ಹಿಂಡು ಕೇಳಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಅವ್ರ ನೆಪ್ಸೋ ಪ್ರಯತ್ನ ಮಾಡ್ಬೇಕಪ್ಪ. ಅಪ್ಪ, ಕೊನೆ ಅವಕಾಶ ಮಾಡ್ಕೊಡಿಪ್ಪ. ಪ್ರತಾಪ್ನ ನೋಡ್ಬೇಕು. ಸಾಧ್ಯ ಆದ್ರೆ ನಾನು ಅವ್ರ ಜೊತೆಗೆ ಹೊರಟೋಗ್ತೀನಿ. ಹಾಗೆಲ್ಲ ಮಾತಾಡಬಾರ್ದು. ಅವ್ರ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಪ್ಪ. ಸಹಾಯ ಮಾಡಲ್ವಾ ನೀನ್ ನನಗೆ? ಕೊನೆ ಸರ್ತಿ ಕಣೆ. ಇನ್ಯಾವತ್ತು ನನಗೆ ಅವ್ರನ್ನ ನೋಡಕ್ಕಾಗಲ್ಲ ಅಕ್ಕ. ನಿನ್ ಕೈಯಲ್ಲ ಕಾಲು ಅನ್ಕೋತೀನಕ್ಕ.
ಒಂದ್ಸರ್ತಿ ಅಪ್ಪ, ಒಂದೇ ಒಂದ್ಸರ್ತಿ ನಾನು ಅದನ್ನ ನೋಡ್ಬೇಕು. ನನಗ್ ಪ್ರತಾಪ್ ಬೇಕು ಅಪ್ಪ. ಧೈರ್ಯವಾಗಿರೋ, ನಾನು ಪ್ರೀತಿ ಏನಾದ್ರೂ ಮಾಡ್ತೀನಿ. ಪ್ರತಾಪ್, ನನ್ ಪ್ರತಾಪ್ ಬೇಕು ಅಪ್ಪ. ಬೇಡಪ್ಪ, ಬೇಡ ಕಣೋ, ಬೇಡ. ಪ್ರತಾಪ್ ಬೇಕು. ಸಮಾಧಾನ ಮಾಡ್ಕೊ. ಪ್ರೀತಮ್, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ, ಒಂದು ಫೋನ್ ಮಾಡಲ್ವಲ್ಲೋ ನೀನು. ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ತಟ್ಟೆಲನ್ನ ಹಾಕೊಂಡು ಕಲ್ಸ್ಕೊಂಡ್ ಬರ್ತೀನಿ, ಊಟ ಮಾಡಿದಂತೆ. ಇಲ್ಲಿ ಆನು ಯಾಕೋ ಸಂಕೋಚ ಏನೋ? ನೋಡು, ನಾನು ನಿಮ್ಮಪ್ಪಂಗೋಸ್ಕರ ಮಧ್ಯಾಹ್ನದಿಂದ ಕಾಯ್ತಾನೆ ಇದ್ದೀನಿ. ನಂಗಂತೂ ತುಂಬಾ ಹಶ್ವಾಗ್ತಿದೆ ಕಣೋ. ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಕಣೋ. ಆನು ಅಮ್ಮ, ರೇಣುತಾ, ವಿನುತಂಗು ಟೊಮೆಟೊ ಗೊಜ್ಜು ಅಂದ್ರೆ ತುಂಬಾ ಇಷ್ಟ ಕಣೋ. ಹಿಡ್ಕೊ, ಬಾಕ್ಸ್ಗೆ ಹಾಕೊಂಡ್ಬರ್ತೀನಿ. ಅಳಗ್ ತಗೊಂಡೋಗಿ ಕೊಟ್ಬಿಡುವಂತೆ. ಅಮ್ಮ, ವೈಶಾಲಿ ಮನೆಗೆ ಹೋಗ್ಬೇಕು. ಪ್ಲೀಸ್ ಅಮ್ಮ. ನಾನು ಸತ್ರ ಅವಳ ಮನೆಗೆ ಕಾಲಿಡಲ್ಲ ಕಣೋ. ಹೋಗ್ಬೇಕಮ್ಮ. ಹೋಗಲ್ಲ ಅಂದ್ರೆ ಹೋಗಲ್ಲ. ತಗೋ, ನೀನು ಊಟ ಮಾಡು. ನೀನು ಹೋಗ್ಲೇಬೇಕಮ್ಮ. ಯಾಕೋ ಏನಾಯ್ತು ಪ್ರೀತಮ್? ಯಾಕೋ ಒಂಥರ ಇದೆಯಾ? ಅಳ್ತಾ ಇದೆಯೇನೋ ಪ್ರೀತಮ್? ಅಳ್ತಾ ಇದೆಯೇನೋ? ಯಾಕೆ ಅಳ್ತಾ ಇದೆಯಾ? ನೋಡು, ಅಳಬೇಡ ಕಣೋ. ಏನಾಯ್ತು ಹೇಳು, ಏನಾಯ್ತು ಹೇಳು. ಅಳಬೇಡುವ, ನನ್ಗೆ ಹೆದರಿಸ್ಬೇಡ ಕಣೋ. ಪ್ರೀತಮ್, ಹೇಳು, ಏನಾಯ್ತು? ಪ್ರತಾಪ್ ಹೋಗ್ಬಿಟ್ರಮ್ಮ.
ನಿಧಾನ ನಿಧಾನ ನಿಧಾನ. ರಾಮಚಂದ್ರಪ್ಪ, ನೀರು ತಗೊಂಡು ಬನ್ನಿ. ತಗೊಂಡು ನಿಧಾನ. ಮೇಡಮ್ ಬನ್ನಿ, ಸ್ಟೇಷನ್ ಒಳಗಡೆ ಹೋಗೋಣ. ಇಲ್ಲ ಸರ್, ನನ್ನ ಕೈಯಲ್ಲಿ ಸ್ಟೇಷನ್ ಒಳಗಡೆ ಬರೋಕ್ಕಾಗ್ತಿಲ್ಲ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಾಮಚಂದ್ರಪ್ಪ, ಆ ಫೋಟೋ ತಗೊಂಡು ಬನ್ನಿ. ಇನ್ ಸ್ವಲ್ಪ ನೀರು ಬೇಕಾ? ಮೇಡಮ್, ಒಂದು ನಿಮಿಷ, ಈ ಫೋಟೋ ನೋಡಿ. ಸಮಾಧಾನ ಮಾಡ್ಕೊಳ್ಳಿ. ಕಳೆದ ಸಮಯ, ಹೋದ ಜೀವ ತಿರುಗಿ ಬರೋದಿಲ್ಲ. ನನ್ನ ಸನ್ನಿನೇ ನನಗೆ ಪ್ರಾಣ ಸರ್. ಅವನೇ ನನ್ನ ಸರ್ವಸ್ವ ಸರ್. ಅವನನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್, ನನಗಿಲ್ಲ. ಮೇಡಮ್, ಮನೆ, ಗಂಡ, ಮಗ ಎಲ್ಲರೂ ಸೇರಿದ್ರೆ ಅಲ್ವಾ ಮೇಡಮ್ ಬದುಕು? ಸರ್, ಈ ತಬ್ಲಿ ತಾಯಿದು ಒಂದು ರಿಕ್ವೆಸ್ಟ್ ಇದೆ ಸರ್, ನಡೆಸ್ಕೊಡ್ತೀರಾ? ಹೇಳಿ ಮೇಡಮ್. ಇದಕ್ಕೆಲ್ಲ ಕಾರಣ ಸತ್ಯ ವಿನುತಾನೆ. ದಯವಿಟ್ಟು ಸರ್, ಅವ್ರನ್ನ ಖಂಡಿತ ಬಿಡಬೇಡಿ ಸರ್. ಅವ್ರ ಜೈಲಲ್ಲೇ ಕೊಳಿಬೇಕು, ಹಾಗೆ ಮಾಡಿ ಸರ್. ಮಾಡ್ಕೊಳ್ಳಿ ಸರ್. ನನ್ನ ಸನ್ನಿ ಬಾಡಿ ಎಷ್ಟು ಗಂಟೆಗೆ ಬರುತ್ತೆ ಸರ್? 2 ಗಂಟೆಲಿ ಬರ್ಬೋದು ಮೇಡಮ್. ಆ ಮನೆಯವ್ರು ಯಾರು ನನ್ನ ಮನೆ ಕಡೆ ಬರ್ಕೂಡ್ದು, ಹಾಗಂತ ಅವ್ರಿಗೆ ಹೇಳ್ಬಿಡಿ ಸರ್. ನಾನೇನ್ ಬರ್ತೀನಿ. ಹೇಳಿ ದೊಡ್ಡ ಮನೆ. ಪ್ರತಾಪ್ ಬಾಡಿ ಮನೆ ಹತ್ರ ಬರ್ತಾ ಇದೆಯಾ?